ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕಾರವಾರ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಇಂದು ಗಲಾಟೆ ಉಂಟಾಗಿದೆ. ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಎದ್ದು ಹೊರಟ ಘಟನೆ ಜರುಗಿದೆ. ಸಭೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಕುರಿತು ಚರ್ಚೆ ನಡೆಯಿತು. ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧ ಕೊರತೆ ಇದ್ರೂ ಕೂಡ ಅಧಿಕಾರಿಗಳು ಕೊರತೆ ಇಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆಂದು ಶಾಸಕ ಸೈಲ್ ಆರೋಪಿಸಿದ್ರು. ವೈದ್ಯರ ಕೊರತೆ ಇರುವಾಗ ಔಷಧವನ್ನ ಯಾರು ಕೊಡ್ತಾರೆ ಎಂದು ಅವರು ಪ್ರಶ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಉಸ್ತುವಾರಿ ಸಚಿವರು ವೈದ್ಯರ ಕೊರತೆ ಇದ್ರೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಎನ್ನಲಾಗಿದೆ. ಸಚಿವರ ಮಾತಿನಿಂದ ಸಿಟ್ಟಿಗೆದ್ದ ಶಾಸಕ ಸೈಲ, ಜನರ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡದೆ ಇರಲು ಸಾಧ್ಯವಿಲ್ಲ, ಕೇಳಿದ್ದನ್ನೆಲ್ಲ ಒಪ್ಪಿಕೊಳ್ಳಲು ನಾವು ಇಲ್ಲ, ಈ ರೀತಿಯ ಸಭೆಗೆ ನಾನು ಬಂದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ತಾಲೂಕಿನ ಸಮಸ್ಯೆಯನ್ನ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಬಾರದು ಅಂದ್ರೆ ನಾನು ಕೂಡಲ್ಲ ಅಂತ ಹೇಳಿ ಸಭೆಯಿಂದ ಹೊರಟಿದ್ದಾರೆ. ಎಲ್ಲರೂ ನಾನೇ ಮಾಡಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾ ಮಾಡಿ ಹೋಗ್ತೀನಿ. ಸುಮ್ಮನೆ ಕೂತ್ಕೊಳ್ಳಿ, ನಾ ಮಾಡ್ತೀನಿ. ಕೇಳ್ತಾರೆ ಡಿ ಸಿ ಅವರು ಆನ್ಸರ್ ಕೊಡೋದಿಲ್ಲ, ಯಾವಾಗಲೂ ಸುಮ್ಮನೆ ಇರ್ತಾರೆ. ಇದೆಯಲ್ಲ ಇದೆ ಇಲ್ಲ ಅದನ್ನ ಹೇಳ್ಬೇಕಲ್ಲ ನೀವು. ಡಾಕ್ಟರ್ ಇಲ್ಲ ಅಂದಾಗ ಬೇರೆ ಎಲ್ಲಿ ಡಾಕ್ಟರ್ ಇದ್ರೆ ಡಾಕ್ಟರ್ ಇಲ್ಲ ಅಂದ್ರೆ ಸರ್ ಡೆಪ್ಯುಟೇಷನ್ ಅಂತ ಹಾಕ್ತಾ ಇದ್ದಾರೆ. ಅದರೊಳಗೆ ಎಮ್ಎಲ್ಎ ಅವರ ಅಧ್ಯಕ್ಷರು ಇರ್ತಾರೆ ಮತ್ತೆ ಎಸಿಗೆ ಅದೇನಂತ ಹೇಳಿದ್ರೆ ಪೇಪರ್ನ ಓದೇನಂತ ಹೇಳಿದ್ರೆ ಮೆಡಿಸಿನ್ಸ್ ಇಲ್ಲ ಅಂತ. ಯಾವುದೂ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇಲ್ಲಿ ಬೇರೆ ಸರ್ಕಾರ ಇಲ್ಲ. ನಾವೊಂದು ಜನರಿಗೆ ಒಂದು ಮೆಡಿಸಿನ್ ಕೊಡಲಿಕ್ಕಾಗಿದ್ರೆ ನಮ್ಗೆ ಕಷ್ಟ ಆಗ್ತದೆ ಜನರಿಗೆ. ಅದ್ರ ಬಗ್ಗೆ ನಾನು ಅವ್ರಿಗೆ ಕಲ್ಪನೆ ತಂದೆ. ಅವರು ಹೇಳ್ತಾರೆ ಇಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಯಾರು DHO ಕೇಳಿದರೆ ಹೇಳ್ತಾರೆ ಅಲ್ಲಿ ನಾನು ಅದೇ ಒಂದು ಹಳಗಾದ ಬಗ್ಗೆ ಕೇಳಿದ್ದೆ. ಮೊನ್ನೆ ನಾನು ಹಳಗಾಗ ಹೋದಾಗ ಅವರು ಬೇಜಾರು ಮಾಡಿದರು, PSL ಡಾಕ್ಟ್ರೇ ಇಲ್ಲ, ನಮ್ಮಲ್ಲಿ ಏನು ಮಾಡೋದು ನಾವು. ಅಲ್ಲಿ ಕೈಗಾ ಹೋದರೆ ಕೈಗಾದಲ್ಲೂ ಹಾಗೆ ಹೇಳ್ತಾರೆ ಮಲ್ಲಾಪುರದಲ್ಲಿ. ಇಲ್ಲಿ ಕೈಗಾದವರು ಇದು ಹಾಸ್ಪಿಟಲ್ ಕಟ್ಟಿದ್ದಾರೆ, ಡಾಕ್ಟ್ರ್ ಇಲ್ಲ. ಇಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿ ಬಂದರೂ ಅದೇ ಥರ ಮಾತಾಡ್ತಾರೆ, MRI ಇಲ್ಲ, ಸ್ಕ್ಯಾನ್ ಇಲ್ಲ ಅಂತಾರೆ. ಅದರಿಂದ ಭಾಳ ಬೇಜಾರಾಗ್ತದೆ. ಯಾಕಂತೇಳಿದ್ರೆ ನಾವು ಸರ್ಕಾರದಲ್ಲಿ ಇದನ್ನು ಗಮನಕ್ಕೆ ತರದಿದ್ರೆ ಕಷ್ಟ ಆಗ್ತದೆ. ನಾವು ನಮ್ಮ ಮೀಟಿಂಗ್ ಒಳ್ಳೇದು ಹೋಗಬೇಕು, ಮೀಟಿಂಗನ್ನು ನೇಮ್ಸೇಕ್ ಮಾಡಬಾರ್ದು. ಮೀಟಿಂಗ್ ಹ್ಯಾಸ್ ಟು ಬಿ ಫ್ರೂಟ್ಫುಲ್, ರಿಸಲ್ಟ್ ಬೇಕು. ಏನಂತ ಹೇಳಿದ್ರೆ ನಾವು ನಮ್ಮ ಅಧಿಕಾರಿಗಳನ್ನ ಎಚ್ಚರಿಸಿ ಹೇಳಬೇಕು, ದಿಸ್ ಈಸ್ ಯುವರ್ ಫಾಲ್ಟ್ ಅಂತ. ಈಗ ನಾನೇ ಡಾಕ್ಟ್ರ್ ತರಬೇಕು, ನಾ ಎಲ್ಲಿಂತಲ್ಲಿ ಮಿನಿಸ್ಟರ್ ಹೇಳಿದರು ನೀವೇ ಡಾಕ್ಟ್ರ್ ತೊಗೊಂಬರಬೇಕು ಅಂತ ಹೇಳಿದರು. ಮತ್ತು ಅವ್ರ ತಲೆಯಲ್ಲಿ ನಿಂತು ನೀವು KDPಯಲ್ಲಿ ತಾಲೂಕಾ KDPಯಲ್ಲಿ ಮಾಡಬೇಕು, ಇದು ತಮ್ಮ KDPಯಲ್ಲಿ ನೀವು ಹಾಗೆ ನಮ್ಮನ್ನು ಈ ತಾಲೂಕು ಜಿಲ್ಲಾ KDPಯಲ್ಲಿ ನಮ್ಮನ್ನು ಕರಿಬಿಡಿಯಲ್ಲ. ನಮಗೇನು ಅವಶ್ಯಕತೆ ಇಲ್ಲ, ನಾವು ಅಲ್ಲೇ ತಾಲೂಕಾ ಪಂಚಾಯತ್ KDPಯಲ್ಲಿ ಮಾತಾಡ್ತೇನೆ. ಅದ್ರ ಬಗ್ಗೆ ನನಗೇನು ಪ್ರಶ್ನೆ ಇಲ್ಲ. ಅದರಿಂದ ನಾನೇ ಅಷ್ಟೇ ಹೇಳಬಲ್ಲೆ, ನಾವು ಕ್ಲಿಯರ್ ಕಟ್ ಹೇಳಬಲ್ಲೆ. ಸರ್ಕಾರ ನಮ್ಮದು ಹೌದು, ಬಡವರ ಪರವಾಗಿ 100%. ಆದರೆ ನಮ್ಮ ಆಫೀಸರ್ಸ್ ಕೆಲಸ ಮಾಡದಿದ್ದರೆ ಸರ್ಕಾರದ ಗಮನಕ್ಕೆ ಹೆಂಗೆ ಬರ್ತದೆ? ಇಂಥ ಒಂದು ಇದ್ರೊಳಗೆ ನಾವು ಹೇಳಬೇಕು. DC ಅವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, CEO ಅವರು ಮತ್ತೊಂದು ಹೇಳಿ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಇದನ್ನು DC ಅವರು CEO ಅವರು ಒಂದು ಗಮನಕ್ಕೆ ತರುವಾಗ ನಮ್ಮನ್ನು ಕಾನ್ಫಿಡೆನ್ಸ್ ಅಂತ ಕೊಡಬೇಕು. ನಮ್ಮಲ್ಲಿ ನಾನೇ ಹೇಳ್ತೇನೆ, ನಮ್ಮಲ್ಲಿ ನೀವು ಒಂದು ಮೀಟಿಂಗ್ ಮಾಡಿಸೋ ನಮ್ಗೆ ಹೇಳಬೇಕು, ಈ ಮೀಟಿಂಗ್ ಇದೆ ಅಂತ ಹೇಳ್ಕೊಂಡು ಮೀಟಿಂಗ್ ಮಾಡುವ ಬರ್ರಿ ಅಂತ. ಈಗ ನೀರಿನ ಸಮಸ್ಯೆ ಬರ್ತದೆ ಇನ್ನು ಮುಂದೆ. ಏನು ಮೀಟಿಂಗ್ ಆಗಿದೆ? ಮಾರ್ಚ್ ಬಂತು. ಈಗ ನಮ್ಮಲ್ಲಿ ಏಪ್ರಿಲಲ್ಲಿ ಮಳೆ ಬೀಳಲಿಕ್ಕೆ ಶುರು ಆಗ್ತದೆ. ಒಂದೊಮ್ಮೆ ಮಳೆ ಬೀಳಿದರೆ ಜೂನ್ದಲ್ಲಿ ಮಳೆ ಬೀಳುವುದಿಲ್ಲ. ಆವಾಗ ನೀರಿನ ಆಹಾರಗಳಿರ್ತವೆ. JJM ಎಲ್ಲ ಕಡೆ ಪೈಪ್ ಹಾಕಿದ್ದಾರೆ, ನಳ ಹಾಕಿದ್ದಾರೆ, ನೀರಿನ ಕನೆಕ್ಷನ್ ಇಲ್ಲ. ಹಾಂ, ಈಗ ಮಲೆನಾಡಿಯಲ್ಲಿ ನಿನ್ನೆ ನಾವು ಮುಡಿಗೇರಿಯಲ್ಲಿ ವಿಸಿಟ್ ಮಾಡಿದ್ದೆ. ಎಲ್ಲಿ ನಮ್ಮ ಮುಡಿಗೇರಿ ಅಂದರೆ ಅಸ್ನೋಟಿಯಲ್ಲಿ. ಅವ್ರ ಹತ್ರ 10 ನಿಮಿಷ ನೀರು ಬಿಟ್ಟು ನಮ್ಗೆ ಸಾಕಾಗ್ತದೆ ಕೇಳ್ತಾರೆ. ನಾವು ಹೇಳಿದ್ರೆ 24/7 ನೀರು ಕೊಡ್ತೇವೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ. ಚರ್ಚೆ ಆಗಬೇಕಾದ್ರೆ ಏನಾಗಬೇಕು? ಜಿಲ್ಲಾಡಳಿತ ನಾವು ಒಟ್ಟಿಗೆ ಸೇರ್ಕೊಂಡು ಚರ್ಚೆ ಮಾಡಬೇಕು. ಈಗ ಇದನ್ನು ಒಂದು ಮೀಟಿಂಗ್ ಮಾಡೋದ್ರಲ್ಲಿ ನನಗಂತೂ ನಾಟ್ ಇಂಟ್ರೆಸ್ಟೆಡ್. ಅಂದರೆ ಅಧಿಕಾರಿಗಳು ನಾಟ್ ಇಂಟ್ರೆಸ್ಟೆಡ್. ನನಗೆ ನಾನು ಹೇಳಿದ್ನಲ್ಲ, ನಾನು ಬೇಕಾದ್ರೆ ಏನು ಬೇಕಾದ್ರೆ ಡಿಸಿಷನ್ ತೊಗೊಳ್ಳಿ, ನಾನು
ಜಿಲ್ಲೆಯಲ್ಲಿ ನಾನೇನಾದರೂ ನನ್ನ ಕೆಲಸ ನನಗೆ ಜನ ಆಡಳಿತದಲ್ಲಿ ನಾನೇನಾದರೂ ಕೆಲಸ ಮಾಡಬೇಕಂದ್ರೆ ಮುಂಚೆ ಸ್ವಲ್ಪ ಹಿಂದೆ ನಾನು 100% ಕೆಲಸ ಮಾಡುವ, ನನ್ನ ಜೀವಕ್ಕೆ ಆರಾಮಿದ್ದರೂ ಮಾಡೋನು. ದಟ್ ಈಸ್ ಮೈ ಫಾರ್ ಸೆಕೆಂಡರಿ ಇಟ್ಟಿದ್ದೀನಿ ನಾನು. ಅನದರ್ 2.5 years ಐ ಹ್ಯಾವ್ ಟು ವರ್ಕ್ ಫಾರ್ ದ ಪೀಪಲ್. ಐ ಶುಡ್ ನಾಟ್ ವೇಸ್ಟ್ ಒನ್ ಸಿಂಗಲ್ ಅವರ್. ಈಗ ನಾನು ತಪ್ಪು ಮಾಡಿದಾಗ ಜನರಿಗೆ ನಾನು ಮೋಸ ಮಾಡಿದಾಗ ಜನರ ಕಷ್ಟಕ್ಕೆ ನಾನು ಹೋಗಲೇಬೇಕಾಗ್ತದೆ. ನಮ್ಮ ಕಷ್ಟವನ್ನು ನಾವು ಜನರಿಗೆ ಹೇಳಿ ತಪ್ಪ. ಅಧಿಕಾರಿಗಳಿಗೆ ತೊಂದರೆ ಮಾಡ್ತಾ ಇಲ್ಲ, ಸಮಸ್ಯೆಗಳನ್ನು ಹೇಳೋದೇ ಇಲ್ಲ. ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಅಧಿಕಾರಿಗಳು ಏನಾಗಿದೆ, ಇಲ್ಲಿ ಬಂದಾಗ ನಾವು ಒಂದು ಮೀಟಿಂಗ್ ಮಾಡ್ತೇವೆ, ಮೀಟಿಂಗ್ನಲ್ಲಿ ಅಷ್ಟು ಹೇಳಿದ್ಮೇಲೆ ಆಗೋದಿಲ್ಲ. ಅದ್ರ ಹಿಂದೆ ಪ್ರೊಸೀಡಿಂಗ್ಸ್ ಆಗಿ ಅದರಿಂದ ಫಾಲೋಅಪ್ ಆದರೆ ಮಾತ್ರ ಕೆಲಸ ಆಗೋದಿಲ್ಲ. ಫಾಲೋಅಪ್ ಎಲ್ಲಿದೆ ಕೆಲಸ ಹೆಂಗೆ ಫಾಲೋಅಪ್ ಇಲ್ಲಿದೆ ಕೆಲಸ ಆಗುತ್ತೆ. ಮೆಡಿಸಿನ್ ಪ್ರಾಬ್ಲಮ್ ಎಲ್ಲಿಲ್ಲ ಎಲ್ಲೆಲ್ಲಿ ಮೆಡಿಸಿನ್ ಪ್ರಾಬ್ಲಮ್ ಇದೆ ಅಂತ ನೀವು ಗಮನಿಸ್ತಿಲ್ಲ. 2-3 ಕಡೆ ಹೋದಾಗ ಹೇಳಿದ್ರು ಮೆಡಿಸಿನ್ ಇಲ್ಲ, ಡಾಕ್ಟ್ರ್ ಇಲ್ಲ ಅಂತ ಹೇಳ್ಕೊಂಡು ಇವತ್ತು ನೀವು ಹಳಗಾದಲ್ಲಿ ಹೋಗ್ಬೇಕಾದ್ರೆ ಕೇಳಿ, ಈಗಲೇ ಕೇಳಿ ದಿಗಂಬರ್ ಶೆಟ್ಟಿಗೆ ಫೋನ್ ಯಾರಿಗಾದ್ರೂ ಬೇಕಾದರೆ ಅವರು ಅಲ್ಲಿ ಯಾರೋ ಜನರಿಗೆ ಕೇಳಿ. ಇವ್ರು ಹೇಳ್ತಾರೆ ಮೆಡಿಸಿನ್ ಫುಲ್ ಇದೆ. ನಾವು ಹೆಂಗೆ ನಮ್ಮ ಸರ್ಕಾರ ನಾವು ವಿರುದ್ಧ ಮಾತಾಡ್ದಂಗೆ ಇರ್ತದೆ. ಆದರೆ ಸರ್ಕಾರ 100% ಪ್ರೊವಿಷನ್ ಕೊಡ್ತದೆ. ಆದರೆ ಆ ಪ್ರೊವಿಷನ್ ಕೊಡಬೇಕಾದ್ರೆ ನಾವು ನಮ್ಮ ಡಿಮಾಂಡನ್ನು ಹಾಕ್ತೀವಿ. ಇವತ್ತು KEB ಅವ್ರದ್ದು ನಾವು ಎಷ್ಟು ಸಲ ಆಯಿತು, ಎಷ್ಟು ವರ್ಷ ಆಯಿತು, 3 ವರ್ಷ ಆಯಿತು KDPಯಲ್ಲಿ ನಾವು ಸೇಮ್ ಮಾತಾಡ್ತಾ ಇದ್ದೀನಿ. ಅಲ್ಲಿ ಸಮುದ್ರ ವಂಚೆಯಿಂದ ವೈರ್ ಚೇಂಜ್ ಮಾಡಿ ಅದು 20 ವರ್ಷ ಅವರು ಹೇಳ್ತಾರೆ ಲೈಫ್ ಅಂತ. ಎಷ್ಟು ವರ್ಷ ಆಯಿತು ಹಾಕಮ್ಮ ಅಂತ ಕೇಳಿದ್ರೆ 28-30 ವರ್ಷ ಆಯಿತು. ಮತ್ತು ನಾವು ಅದ್ರ ಬಗ್ಗೆ ಮತ್ತೆ ಏನಾದರೂ ಕೇಳೋ ಪ್ರಶ್ನೆ ಉಂಟಾ? ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಅವರು 20 ವರ್ಷ ಮೇಲೆ ಆಗಿದೆ ಅಂತಾರೆ, ಆಮೇಲೆ ನಾವು ಚೇಂಜ್ ಮಾಡ್ತಿದ್ರಿ. ನಾವು ವಿದ್ಯುತ್ ಕೊಡೋದು ಎಷ್ಟು ನಮ್ಮ ಸರ್ಕಾರಕ್ಕೆ? ಕರ್ನಾಟಕದಲ್ಲಿ ನಮ್ಮ ಕಾರವಾರ 35% ಮೇಲೆ ನಾವು ಇಲ್ಲಿ ವಿದ್ಯುತ್ ಕೊಡ್ತೀವಿ. ಇಲ್ಲಿ ಕಾಳಿ ನದಿ ಅಂತ ಹೇಳ್ತಾರೆ, ಸ್ಯಾಂಡ್ ತೆಗಿಲಿಕ್ಕೆ ಕೊಡೋದಿಲ್ಲ. ಇಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಆಗ್ತಾಯಿಲ್ಲ. ಕಾಳಿ ನದಿ ನಾವು ಕಾಳಿ ನದಿ ಅಲ್ಲ. ನಾನು ಇವತ್ತು ನಿಮ್ಗೆ ಹೇಳ್ತೇನೆ, ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಕೈ ಮುಗಿ ಹೇಳ್ತೇನೆ, ಕಾಳಿ ರಿವರ್ ಅಲ್ಲ, ಕಾಳಿ ಈಗ ಕಟ್ಟಿ ಹಾಕಿದಂಥ ರಿವರ್. 5 ಕಡೆಗೆ ಏನಿದೆ ವಿದ್ಯುತ್ ಜಲಾಶಯಗಳಿದ್ದಾವೆ. ತಮ್ಮಿಂದ ಅದು ಜಾಗ್ರತೆ ಬರಲಿ. ನಿಮ್ಮ ಕೈ ಕಾಲಿ CRZ ಕಾಳಿ ರಿವರಿಗೆ CRZ ಬರುವುದಿಲ್ಲ. ಯಾಕಂತೇಳಿದ್ರೆ ಕಾಳಿ ರಿವರ್ ಜನ್ಮ ತಗೊಂಡಿದ್ದೆ ಪಾಂಡ್ರಿ ನದಿಯಲ್ಲಿ. ಆ ಪಾಂಡ್ರಿ ನದಿ ಜೋಯಿಡಾದಲ್ಲಿದೆ. ಅಲ್ಲಿಂದ ಹರಿದು ಕಾಳಿ ಸಂಗಮ ಆಗ್ತದೆ. ಆದರೆ ಇವತ್ತು ಸಂಗಮನ ಇಲ್ಲ, ಎಂಥದ್ದು ಇಲ್ಲ, ನಿರ್ಗಮನ ಇಲ್ಲ, ಆಗಮನ ಇಲ್ಲ. ಯಾವಾಗ ಕರೆಂಟ್ ಹೊರತು ಉತ್ಪತ್ತಿ ಆಗ್ತದಲ್ಲ ಆವಾಗ ಮಾತ್ರ ಕೆಲಸ. ಎಲೆಕ್ಟ್ರಿಸಿಟಿ 5 ಕಡೆಗೆ ಉತ್ಪನ್ನ ಮಾಡಿ. ಎಲ್ಲೆಲ್ಲಿ? ನಮ್ಮ ಕುಂಬಾರವಾಡ, ಸುಪ್ಪ, ಆಮೇಲೆ ಬೊಮ್ಮಸಂದ್ರ, ಆಮೇಲೆ ಬೊಮ್ಮನಹಳ್ಳಿ, ಕೊಡಸಹಳ್ಳಿ, ಚಟ್ಟಿಹಳ್ಳ, ಆಮೇಲೆ ಇದು ಕದ್ರ. ಈ 5 ಕಡೆ ನೀರು ಬಿಟ್ಟು ಅದನ್ನು ಬಿಟ್ಟು ಮತ್ತೆ ಎಂಥದ್ದು ಇರೋದು ಈಗ. ಇವತ್ತು ಆ ಹೈ ಟೈಡ್ ವಾಟರ್ ಉಂಟಲ್ಲ, ಮೊದಲೇ ಕಣಸಗಿರಿ ತನಕ ನೀರು ಬರೋದಿಲ್ಲ. ಹೈ ಟೈಡ್ ವಾಟರ್ ಈಗ ಎಲ್ಲಿ ಹೋಗ್ತದೆ? ಕೆರೆ ಹೊಡಿ ತನಕ ಹೋಗ್ತದೆ. ನೀರು ಎಲ್ಲರಿಗೂ ಕುಡಿಯೋದು ನಾವು ಉಪ್ಪು ನೀರು ಕೊಡ್ತಾಯಿದ್ದೀವಿ. ನನಗದು ಸೇರಲ್ಲ. ಸರಿ, ನಾವು ಜನರಿಗೆ ಉಪ್ಪು ನೀರು ಕುಡಿಸ್ಬಾರ್ದು. ಹೆಂಗೆ ಕುಡಿಸ್ತೀರಿ? ಅದಕ್ಕೆ ನಾವು ಲಾಸ್ಟ್ ಟೈಮ್ ಒಂದು ಪ್ರಪೋಸಲ್ ಮಾಡಿ ಕಾಳಿ ರಿವರ್ ಒಳಗಿಂದ ನಾವು ಇದನ್ನು ಮಾಡಲಿಕ್ಕೆ. ಇವತ್ತು ನಮ್ಮಲ್ಲಿ ಎಷ್ಟು ಜನ ಕ್ಯಾನ್ಸರ್ ಆಗಿದ್ದಾರೆ? ಎಷ್ಟು ಜನರಿಗೆ ಕ್ಯಾನ್ಸರ್ ಆಗಿದೆ? ಯಾರು ಅದನ್ನು ನೋಡ್ತಾ ಇಲ್ಲ. ಸರಿಗ ಅಧಿಕಾರಿಗಳು ಬರ್ತಾರೆ, ಅಧಿಕಾರಿಗಳು ಹೋಗ್ತಾರೆ. ನಾವೇನು ಮಾಡ್ತೇವೆ, ಅಧಿಕಾರಿಗಳು ಹೆಚ್ಚು ಅವಾಯ್ಡ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ಬೋದು, ಅಷ್ಟೇ ಅಲ್ಲ. ಅವರು ಅದೇ ಹೇಳ್ತಾರೆ, ಏನು ಮಾಡ್ತೀರಿ ನೀವು, ಹೆಚ್ಚು ಟ್ರಾನ್ಸ್ಫರ್ ಮಾಡ್ಬೋದು, ಕೆಲಸ ಮಾಡಿಸ್ಕೋಬೇಕು. ಮೊನ್ನೆ ದಿಶಾ ಮೀಟಿಂಗಲ್ಲೂ ಈ ವಿಷಯ ಬಂತು ಸರ್. ಮಷಿನ್ 2 ವರ್ಷ ಮತ್ತೆ ದೇವರ ಸಾಕ್ಷಿ. ಹೌದು, ನಾನು ಹೇಳ್ತೇನೆ. ಟೆಕ್ನಿಷಿಯನ್ ಬರಲಿಲ್ಲ, ಅವ್ರು ಬರಲಿಲ್ಲ. ಎಲ್ಲದು ಹೌದು. ಟೆಕ್ನಿಷಿಯನ್ ಇಲ್ಲ. 2 ವರ್ಷ ಮಷಿನ್ ಹಾಳಾಗಿರ್ತದೆ. ನಾನು ಹೇಳ್ತೇನೆ, ಅವ್ರಿಗೆ ಟೆಕ್ನಿಷಿಯನ್ ಇಲ್ಲ. ಹೌದು, MRI ಅದು. ಅದಕ್ಕಾಗಿ ನಾವೇನು ಹೇಳೋದು, ನಾನು ಸೂಪರ್ ಸ್ಪೆಷಾಲಿಟಿ ಮಾಡೋದು ಯಾಕೆ, ರಿಕ್ವೆಸ್ಟ್ ಮಾಡಿದ ಯಾಕೆ, ಇದು ಬಂದ ಮೇಲೆ ಆಟೋ ಜನರೇಟೆಡ್ ಜನ ಫುಲ್ ಆಗ್ತಾರೆ. ಆಮೇಲೆ ಡಾಕ್ಟರ್ಸು ಬರ್ತಾರೆ. ನಮ್ಮಲ್ಲಿ ಏನಾಗಿ ಡಾಕ್ಟರ್ಸ್ ಯಾಕೆ ಬರೋದಿಲ್ಲ ಗೊತ್ತುಂಟ? ಬೇರೆ ಯಾವುದೂ ಕಾರಣಕ್ಕಲ್ಲ. ಇಲ್ಲಿ ಬೇರೆ ಅರೇಂಜ್ಮೆಂಟ್ ಇಲ್ಲ. ಒಳ್ಳೆ ಸ್ಕೂಲ್ಸು, ಕಾಲೇಜಸ್, ಅವರು ಮಕ್ಕಳ ಭವಿಷ್ಯ ನೋಡ್ತಾರೆ.
ಅವ್ರದ್ದು ಮಕ್ಕಳ ಭವಿಷ್ಯ ಇದೆಯಾ? ಡಾಕ್ಟರ್ಸ್ ತಮ್ಮ ಮಕ್ಕಳು ಡಾಕ್ಟರ್ಸ್ ಆಗಬೇಕಂತ ಮನಸ್ಸಿದೆ. ಅವರು ಇಲ್ಲಿ ನಮ್ಮಲ್ಲಿ ಅಂತ ಒಂದು ವ್ಯವಸ್ಥೆ ಇಲ್ಲ. ಈಗ ಅದೇ ಮಂಗಳೂರಲ್ಲಿ ಬರೆಯೋಕೆ ಬರ್ತಾರೆ, 5 ಕಾಲೇಜ್ 6 ಕಾಲೇಜಿದೆ, ಅಲ್ಲಿ ಕಾಂಪಿಟೀಷನ್ ಇಲ್ಲ. ನಮ್ಮ ಇಲ್ಲಿ ಭಾಳಷ್ಟು ಪಾಲಿಟಿಕ್ಸ್. ಇಲ್ಲಿ ಏನು ಗೊತ್ತಿಲ್ಲ, ಇಲ್ಲಿ ಕಾರವಾರ ಬೇಕಂತ ಹೇಳಿದ್ರೆ ಒಬ್ಬರು ಹೇಳೋರು ಕುಮಟಾ ಬೇಕು, ಮತ್ತೊಬ್ಬರು ಹೇಳೋ ಹೊನ್ನಾವರ ಬೇಕು, ಮತ್ತೊಬ್ಬರು ಹೇಳೋ ಭಟ್ಕಳ ಬೇಕು, ಮತ್ತೊಬ್ಬರು ದಾಂಡೇಲಿ. ಇಲ್ಲಿ ಆಗಲಿ ಆಮೇಲೆ ದಾಂಡೇಲಿ ತರುವ, ಇದಾದ್ಮೇಲೆ ದಾಂಡೇಲಿ ಆದಮೇಲೆ ಹಯ್ಯ ತರುವ, ಹಯ್ಯ ಅಲ್ಲಿ ಮತ್ತೆ ತರುವ ಅಂತ ಯಾರು ಹೇಳೋದಿಲ್ಲ. ಒಟ್ಟಿಗೆ ನಮ್ಗೆ ಇದು ಆಗಬೇಕು. ಆ ಥರ ಮಾಡಿದ್ರು ನಿಮ್ಮ ಕ್ಷೇತ್ರನೇ ಯಾಕೆ ಸರ್ ಟಾರ್ಗೆಟ್ ಆಗ್ತದೆ ಅಂತ ಹೇಳಿದೆ. ಐ ಆಮ್ ಓಪನ್ ಆ್ಯಂಡ್ ಐ ಆಮ್ ಸ್ಟಡಿ ಮಾಡಿ ನಾನು ಮಾತಾಡ್ತೇನೆ. ನನ್ನ ಪಾಯಿಂಟ್ನಲ್ಲಿ ಒಂದು ಏನಾದರೂ ತಪ್ಪಿದ್ರೆ ಬರಲಿ. ಯಾವುದು ಅದರಿಂದ ಏನೋ ಒಳ್ಳೆಯದು ಅಲ್ಲಾದರೆ ಜನರಿಗೆ ಸಿಗುವಂಥದ್ದು ಅಂತಲ್ಲ. ಆವಾಗ ಅಲ್ಲಿ ಒಂದು ಕಾಲೇಜ್ ಮಾಡ್ತಾರೆ. ಎಲ್ಲ ಆಸ್ಪತ್ರೆಗೆ 450 ಸ್ಟೂಡೆಂಟ್ಸ್ ಬೆಡ್ ಇದ್ದರೆ ಅದಕ್ಕೆ ಯಾರಾದರೂ ಒಂದು ನಾವು ಮೆಡಿಕಲ್ ಕಾಲೇಜ್ ಮಾಡಿದರೆ ಅದಕ್ಕೆ ಇಮಿಡಿಯೇಟ್ ಮೆಡಿಕಲ್ ಕಾಲೇಜ್ ಮಾಡ್ಬೋದು. ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ಬೋದು. ಅವಶ್ಯ ಇದೆ. ಇದನ್ನೇ ತೊಗೊಂಡು ಹೋಗಿ ಮಾಡೋದು ನನಗೆ ಗೊತ್ತಿಲ್ಲ. ಆದರೆ ಅದು ಎಲ್ಲ ಕಡೆ ಹಾಸ್ಪಿಟ್ಲ್ ಇರಬೇಕು, ಕಾಂಪಿಟೀಷನ್ ಇರಬೇಕು. ಎಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲರೂ ಸ್ಪೆಷಾಲಿಸ್ಟ್ ಇರೋದಿಲ್ಲ. ಈಗ ನೀವು ನೋಡ್ತೀವಿ, ನಾವೇನು ಹೇಳ್ತೇವೆ, AJಯಲ್ಲಿ ನ್ಯೂರಾಲಜಿ ಒಳ್ಳೆಯದಿದೆ ಅಂತ ಅರ್ಥ ಆಯ್ತು ನಿಮಗೆ ಹೇಳಿದ್ದು. ಇಲ್ಲಿ ಹೋದರೆ ಎಲ್ಲಿ ಮತ್ತೊಂದು ಹಾಸ್ಪಿಟ್ಲಿಗೆ ಹೋದರೆ ಒಮೆಗಾದಲ್ಲಿ ಹಾರ್ಟ್ ಒಳ್ಳೆಯದಿದೆ ಸ್ಪೆಷಲಿಸ್ಟ್. ಹಾಗೆ ಕೆಲವು ಕಡೆಗೆ ಕೆಲವು ಪ್ರಾಡಕ್ಟ್ ಅದನ್ನು ಯೂಸ್ ಮಾಡಲಿ ಸಿಗಬೇಕಾದಂತ. ಆದರೆ ನಮ್ಮಲ್ಲಿ ಎಲ್ಲ ಕಡೆಗೆ ಒಂದು 5-6 ಹಾಸ್ಪಿಟ್ಲ್ ಆದರೆ ಇಟ್ ಈಸ್ ವೆರಿ ಗುಡ್ ಥಿಂಗ್ ಅಂತೇಳಿ ನಾವು ಅದಕ್ಕೆ ವಿಚಾರ ಮಾಡುವಂಥ ನಾನು ಸಪೋರ್ಟ್. ಅದಕ್ಕೇನಾದರೂ ಅಂಥದ್ದಾದರೆ ಸಪೋರ್ಟ್ ನಾವು ಮಾಡಿದ್ವಿ. ಅರ್ಥ ಆಯ್ತಲ್ಲ? ಘಟನೆಯಿಂದ ಕೆಲ ಕಾಲ ಸಭೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಲತೀಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, TV 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.